ಹಾಯ್ ಫ್ರೆಂಡ್ಸ್, ಕುಕಿಂಗ್ ಹಟ್ಗೆ ಸ್ವಾಗತ. ಇವತ್ತೊಂದು ಒಳ್ಳೆ ಬರ್ಫಿಯನ್ನು ತೋರಿಸ್ತಾ ಇದ್ದೀನಿ. ಇದರಲ್ಲಿ ನಿಮಗೆ ಕ್ಯಾರೆಟ್ ಹಾಗೆ ಡ್ರೈ ಫ್ರೂಟ್ಸ್ ಎರಡರ ಮಿಶ್ರಣವಾಗಿದೆ. ಹಾಗೆ ಎರಡೂ ಕೂಡ ಡ್ರೈ ಫ್ರೂಟ್ಸಿನ ಟೇಸ್ಟ್ ಕೂಡ ಬರುತ್ತೆ, ಹಾಗೆ ಕ್ಯಾರೆಟ್ ಹಲ್ವಾದ ಟೇಸ್ಟ್ ಕೂಡ ಬರುತ್ತೆ. ಬನ್ನಿ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ಈಸಿ ಹಾಗೂ ಅಷ್ಟೇ ಟೇಸ್ಟಿ ಕೂಡ ಆಗಿರುತ್ತೆ. ಇಲ್ಲಿ ನಾನು ಕ್ಯಾರೆಟನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಇದನ್ನು ಸಿಪ್ಪೆಯನ್ನು ಮೇಲಿಂದ ತೆಗೆದು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಈ ಥರ ಮಾಡಿಕೊಂಡು ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ. ನೀವು ಬೇಕಾದರೆ ಅದನ್ನು ತುರಿದು ಕೂಡ ಹಾಕ್ಬೋದು, ಅಥವಾ ಈ ಥರ ಕೂಡ ಮಾಡ್ಬೋದು. ಈ ಥರ ತುಂಬ ಈಸಿ ಆಗುತ್ತೆ, ತುರಿಯೋದಕ್ಕೆ ತುಂಬ ಟೈಮ್ ತಗೊಳುತ್ತೆ. ಹಾಗೆ ಹೀಗೆ ಮಾಡಿ. ಹಾಗೆ ನಾನು ಇದಕ್ಕೆ ನೀರನ್ನು ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳೋಣ. ಒಂದು 4 ವಿಜಿಲ್ನ ತೆಗಿತಾ ಇದ್ದೀನಿ ನಾನು, ಆವಾಗ ಅದು ತುಂಬ ಸಾಫ್ಟ್ ಆಗುತ್ತೆ. ಇಲ್ಲಿ ಗೋಡಂಬಿ ಮತ್ತು ಬಾದಾಮಿಯನ್ನು ತೊಗೊಂಡಿದ್ದೀನಿ ನಾನು. ಹಾಗೆ ನೀವು ಬೇರೆ ಡ್ರೈ ಫ್ರೂಟ್ಸ್ ಬೇಕಾದರೂ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು. ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸಹ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ, ಅಥವಾ ಇಡೀ ಏಲಕ್ಕಿ ಇದ್ದರೆ ಅದನ್ನು ಕೂಡ ಹಾಕ್ಬೋದು. ಹಾಕ್ಕೊಂಡು ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ, ಪುಡಿಯಾಗಿ ಮಾಡ್ಕೊಳ್ಳೋಣ. ಹಾಗೆ ಇಲ್ಲಿ ಕ್ಯಾರೆಟ್ ಕೂಡ ಬಾಯ್ಲ್ ಆಗಿದೆ, ಇದನ್ನು ಮ್ಯಾಶ್ ಮಾಡ್ಕೊಳ್ಳೋಣ. ನಾನು ಸ್ವಲ್ಪ ನೀರನ್ನು ಇದರಿಂದ ತೆಗೆದಿದ್ದೀನಿ, ಹಾಗೂ ಉಳಿದಿರೋ ನೀರಲ್ಲೇ ಇದನ್ನು ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಹಾಲನ್ನು ಹಾಕಿ ಸಹ ಇದನ್ನು ಬಾಯ್ಲ್ ಮಾಡ್ಕೋಬೋದು. ಒಂದು ಕಡಾಯಿ ಇಟ್ಟಿದ್ದೀನಿ, ಇದಕ್ಕೆ ಒಂದು ಅರ್ಧ ಲೀಟರಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ನಾನು ಒಂದು 3/4 kg ಕ್ಯಾರೆಟ್ ಇತ್ತು ಅದು. ಹಾಗೆ ಇದಕ್ಕೆ ಅರ್ಧ ಲೀಟ್ರಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಬಾಯ್ಲ್ ಮಾಡಿ ಮ್ಯಾಶ್ ಮಾಡಿರುವಂತಹ ಕ್ಯಾರೆಟನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಹಾಗೆ ನನ್ನ ರೆಸಿಪೀಸ್, ನನ್ನ ಚಾನಲ್ ಇಷ್ಟ ಆಗ್ತಾಯಿದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ನಾನು ಹೇಳಿದಾಗೆ ಇದನ್ನು ತುರಿದು ಕೂಡ ನೀವು ಹಾಕ್ಕೋಬೋದು, ಅಥವಾ ಚಾಪರಲ್ಲಿ ಚಾಪ್ ಕೂಡ ಮಾಡಿ ನೀವು ಹಾಕ್ಕೊಳ್ಬೋದು ಕ್ಯಾರೆಟನ್ನು. ಇದನ್ನು ಇವಾಗ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಕುದಿ ಬರಬೇಕು ಚೆನ್ನಾಗಿ. ನಾವು ಸಕ್ಕರೆ ಕೂಡ ಇವಾಗಲೇ ಆ್ಯಡ್ ಮಾಡ್ಕೊಳ್ಬೋದು, ಯಾಕಂದರೆ ಕ್ಯಾರೆಟ್ ಎಲ್ಲ ಬಾಯ್ಲ್ ಆಗಿದೆ ಅಲ್ಲ ಆಲ್ರೆಡಿ. ಹಾಗಾಗಿ ಇದಕ್ಕೆ ಒಂದು 2 ಕಪ್ಪಷ್ಟು ಸಕ್ಕರೆಯನ್ನು ನಾನು ಸೇರಿಸ್ಕೊಳ್ತೀನಿ. ನೀವು ನಿಮ್ಮ ಟೇಸ್ಟ್ಗೆ ಜಾಸ್ತಿ ಸಕ್ಕರೆ ಬೇಕಂದರೆ ಜಾಸ್ತಿ, ಅಥವಾ ಕಡಿಮೆ ಅಂದರೆ ಕಡಿಮೆಯೂ ಸಹ ಹಾಕ್ಕೊಳ್ಬೋದು. ಯಾವ ರೀತಿ ಬೇಕೋ ಆ ರೀತಿಯಾಗಿ. ಇಲ್ಲಿ 2 ಬೌಲಷ್ಟು ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದು ನಿಧಾನವಾಗಿ ಬಾಯ್ಲ್ ಆಗ್ತಾ ಇರುತ್ತೆ, ಯಾಕಂದರೆ ಇದು ಒಂದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಹಾಲೆಲ್ಲ ಡ್ರೈ ಆಗಿ, ಹಾಗೆ ಕ್ಯಾರೆಟ್ ಎಲ್ಲ ಒಂದು ಬರ್ಫಿ ಥರ ನಮಗೆ ಕಟ್ ಮಾಡೋಕ್ಕೆ ಬರಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೀವು ಇದನ್ನು ಇಟ್ಟು ಸಿಮ್ಮಲ್ಲೇ ಇಟ್ಟು ಬಿಟ್ಬಿಡಿ, ಏನೂ ಆಗೋದಿಲ್ಲ. ಆವಾಗವಾಗ ಸ್ವಲ್ಪ ಕೈ ಆಡಿಸ್ತಾ ಇದ್ದರೆ ಸಾಕು. ಇವಾಗ ನೋಡಿ, ಡ್ರೈ ಫ್ರೂಟ್ಸ್ ಏನು ಪೌಡ್ರ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅಥವಾ ಬೇಡ ಅಂದರೂ ಕೂಡ ನೀವು ಸ್ಕಿಪ್ ಮಾಡ್ಕೋಬೋದು. ಅದರ ಬದಲಾಗಿ ಮಿಲ್ಕ್ ಮೇಡ್, ಖೋವಾ ಇದನ್ನೆಲ್ಲ ಹಾಕ್ಕೊಳ್ಬೋದು. ಇದಕ್ಕೆ ನಾನಿವಾಗ ಹಾಲಿನ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಕಪ್ಪಷ್ಟು ಹಾಲಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ಅದರ ಬದಲಾಗಿ ಏನಿದೆಯೋ ಖೋವಾ ಅಥವಾ ಮಿಲ್ಕ್ ಮೇಡ್ ಈ ಥರ ಯಾವುದೇ ಪದಾರ್ಥ ಇದ್ದರೂ ಕೂಡ ನೀವು ಸೇರಿಸ್ಕೊಳ್ಬೋದು ಇದಕ್ಕೆ. ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ. ಡ್ರೈ ಫ್ರೂಟ್ಸ್ ಹಾಗೂ ಹಾಲಿನ ಪುಡಿಯನ್ನು ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ನಾವು ಡ್ರೈ ಫ್ರೂಟ್ಸ್ ಪೌಡ್ರ್ ಹಾಕಿದ್ದೀವಲ್ಲ, ಅದರಿಂದ ಅದು ಬೇಗನೆ ಸ್ವಲ್ಪ ಗಟ್ಟಿಯಾಗತ್ತೆ ನೋಡಿ. ಇವಾಗ ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಜಾಸ್ತಿ ಬೇಕಂದ್ರೂ ಕೂಡ ಹಾಕ್ಕೋಬೋದು. ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ.
ಮಿಕ್ಸ್ ಮಾಡಿಕೊಂಡು ಇದು ಮಾಡ್ತಾಯಿದ್ರೆ ಅದಾಗದೇ ಇವಾಗ ಗಟ್ಟಿಯಾಗತ್ತೆ. ನಾನು ಇದಕ್ಕೆ ಯಾವುದೇ ಕಲರನ್ನು ಆ್ಯಡ್ ಮಾಡಿಲ್ಲ. ನಿಮಗೆ ಬೇಕಂದರೆ ಕಲರ್ ಕೂಡ ಆ್ಯಡ್ ಮಾಡ್ಕೋಬೋದು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಇದು ಡ್ರೈ ಆಗ್ತಾ ಬರ್ತಾ ಇದೆ. ತುಂಬಾ ಹೆಲ್ದಿ ಕೂಡ. ಹಾಗೆ ನೀವು ಸಕ್ಕರೆ ಬದಲಾಗಿ ಬೆಲ್ಲ ಕೂಡ ಸೇರಿಸ್ಕೋಬೋದು ಇದಕ್ಕೆ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಸಕ್ಕರೆ ಬೇಡ ಅಂದರೆ ಬೆಲ್ಲವನ್ನು ಹಾಕ್ಕೋಬೋದು. ಅದನ್ನು ಸಹ ಬೆಲ್ಲದ ಪುಡಿ ಅಥವಾ ಬೆಲ್ಲ ಇದ್ದರೆ ಅದನ್ನು ಉಪಯೋಗಿಸ್ಬೋದು. ನೋಡಿ ಚೆನ್ನಾಗಿ ಇವಾಗ ಡ್ರೈ ಆಗ್ತಾ ಬರ್ತಾ ಇದೆ, ತಳ ಬಿಡ್ತಾ ಇದೆ. ಈ ಥರ ತಳ ಬಿಟ್ಟಾಗ ನಮಗೆ ಗೊತ್ತಾಗುತ್ತೆ ಇದು ಬರ್ಫಿಗೆ ಇವಾಗ ರೆಡಿಯಾಗಿದೆ ಅಂತ. ನೋಡಿ ಈ ಥರ ತಿರುಗಿಸಿದಾಗ ಒಂದೇ ಇದರಲ್ಲಿ ಒಂದೇ ಹಿಟ್ಟು ಥರ ಬರುತ್ತೆ. ಹಾಗೆ ಒಂದು ಟ್ರೇಯನ್ನು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪವನ್ನು ಸವರ್ಕೊಂಡಿದ್ದೀನಿ. ಅದಾದ ನಂತರ ಈ ಮಿಶ್ರಣವನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಹಾಕ್ಕೊಂಡು ಇದು ಒಂದು 2 to 3 hours ಇದನ್ನು ಹಾಗೆ ಬಿಡಬೇಕು ನಾವು. ಆವಾಗ ಅದು ಬರ್ಫಿ ಸೆಟ್ ಆಗುತ್ತೆ. ಹಾಗೆ ಇದನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಇವಾಗ ಇದು ಮಾಡ್ತಾಯಿದ್ದೀನಿ. ನೀವು ತಟ್ಟೆಗೆ ಬೇಕಾದರೂ ಕೂಡ ರೌಂಡ್ ತಟ್ಟೆ ಇದ್ದರೂ ಕೂಡ ಅದಕ್ಕೂ ಸಹ ಹಾಕ್ಕೋಬೋದು. ಹಾಗೆ ನಾನಿಲ್ಲಿ ಒಂದು ಟ್ರೇಯಲ್ಲಿ ಹಾಕಿದ್ದೀನಿ. ಮೇಲಿಂದ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಅದನ್ನು ಸಹ ನೀವು ಇಲ್ಲಿ ಹಾಕ್ಕೋಬೋದು. ನಾನು ಸ್ವಲ್ಪ ಬಾದಾಮಿಯನ್ನು ಕಟ್ ಮಾಡಿ ಇದಕ್ಕೆ ಮೇಲಿಂದ ಹಾಕಿದ್ದೀನಿ, ಚಾಪ್ ಮಾಡಿ. ಇದು ಇವಾಗ ತುಂಬಾ ಬಿಸಿ ಇದೆ, ತುಂಬ ತಣ್ಣಗಾಗಬೇಕಿದು. ತಣ್ಣಗಾಗಿ ಸೆಟ್ ಆದಾಗ ನಾವು ಬರ್ಫಿ ಕಟ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಇದನ್ನು ಸ್ಪ್ರೆಡ್ ಬೇಕಂದರೆ ನೀವು ಸಿಲ್ವರ್ ವರ್ಕ್ ಬರುತ್ತಲ್ಲ ಅದನ್ನು ಸಹ ಇಲ್ಲಿ ಮೇಲೆ ಹಾಕ್ಕೋಬೋದು. ತುಂಬಾ ಈಸಿ ಹಾಗೂ ಟೇಸ್ಟಿ ಕೂಡ. ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ. ಇಲ್ಲಿ ಮೇಲಿಂದ ಚಾಪ್ ಬಾದಾಮನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ಈ ಥರ ಮಾಡಿ ಸೆಟ್ ಆಗೋಕ್ಕೋಸ್ಕರ ನಾನು ಹಾಗೆ ಬಿಡ್ತೀನಿ ಇದನ್ನು. ಅದಾದ ನಂತರ ಒಂದು 2-3 ಗಂಟೆಗಳ ಆದಮೇಲೆ ಇದನ್ನು ಕಟ್ ಮಾಡ್ಕೊಳ್ತೀನಿ. ನಿಮಗೆ ಎಷ್ಟು ಟೈಮ್ ಇದೆಯೋ ಅಷ್ಟನ್ನು ಇದಕ್ಕೆ ಬಿಡ್ಬೋದು. ಇಲ್ಲಿ ಇವಾಗ ತಣ್ಣಗಾಗಿ ಹಾಗೆ ಬರ್ಫಿ ಕೂಡ ಸೆಟ್ಟಾಗಿದೆ. ನಾನು ಇದನ್ನು ಕಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ಇವಾಗ ಚಳಿಗಾಲದಲ್ಲಿ ಕ್ಯಾರೆಟ್ ಹಲ್ವಾ, ಕ್ಯಾರೆಟ್ ಬರ್ಫಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಚಳಿಗಾಲ ಹೋಗೋ ಮುಂಚೆ ಈ ಒಂದು ಬರ್ಫಿಯನ್ನು ಮಾಡಿ ಹಾಗೆ ಟೇಸ್ಟ್ ಹೇಗೆ ಬಂದಿತ್ತು ಅಂತಲೂ ಕೂಡ ತಿಳಿಸಿ. ನೀವು ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೊಳ್ಬೋದು. ಹಾಗೆ ಇದನ್ನು ನೀವು ಒಂದು 15 days ಫ್ರಿಜ್ಜಲ್ಲೇ ಇಟ್ಕೊಂಡು ತಿನ್ಬೋದು. ಏನು ಹಾಳಾಗೋದಿಲ್ಲ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರ ಬರ್ಫಿ ರೀತಿ ನೀವು ಬೇಕಾದರೆ ಹಲ್ವಾ ರೀತಿ ಕೂಡ ಇದನ್ನು ಮಾಡ್ಕೊಳ್ಬೋದು. ನಾನಿಲ್ಲಿ ಕಟ್ ಮಾಡಿದ್ದೀನಿ ಎಲ್ಲ ಬರ್ಫಿಯನ್ನು. ನನ್ನ ಚಾನಲ್ ಇಷ್ಟ ಆಗ್ತಾ ಇದೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ. ಇಲ್ಲಿ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ ಅಂತ. ಬಾಯಲ್ಲಿಟ್ಟರೆ ಹಾಗೆ ಕರಗೋಗುತ್ತೆ. ಓಕೆ, ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಕೇರ್, ಬಾಯ್.